ಹೋಗಿ ಊಟ ಮಾಡೋಕ್ಕೂ ಯೋಗ ಇರಬೇಕು ಅಂತಾರಲ್ವೇನ್ರಿ. ಅದು 100% ನಿಜ. ನಮ್ಮ ಮಹರ್ಷಿ ವಾಣಿ ಆನಂದ್ ಗುರೂಜಿಯವರು ಮೊದಲನೇ ದಿನ ಇಲ್ಲಿ ಬಂದು ಊಟ ಮಾಡಿ ಅದಕ್ಕೆ ಒಂದು ಒಳ್ಳೆ ರಿವ್ಯೂ ಕೊಟ್ಬಿಟ್ಟು ಹೋಗಿದ್ರು. ನಾನು ಊಟ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ನೆನ್ನೆ. ಆಹಾ, ನಿಜವಾಗ್ಲೂ ಉತ್ಪ್ರೇಕ್ಷೆ ಅಲ್ವೇ ಅಲ್ಲ. ಬೋಗಿ ಊಟ ಮಾಡೋಕ್ಕೂ ಯೋಗ ಇರಬೇಕು ಅಂತಾರಲ್ಲ, ಹಂಗೆ ಇಂಥ ಊಟ ಮಾಡೋಕ್ಕೂ ಪುಣ್ಯ ಮಾಡಿರಬೇಕು. ಸಾಯಿ ಸೊಗಡು ಅಂತಂದ್ಬಿಟ್ಟು ನಮ್ಮ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುವಂಥ ಈ ಸಾಯಿ ಸೊಗಡು ಅನ್ನೋ ಹೋಟ್ಲಲ್ಲಿ ಸಂಕ್ರಾಂತಿ ಬೋಗಿ ಊಟನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸಂಕ್ರಾಂತಿ ಬೋಗಿ ಊಟ ಅಂದರೆ ತುಂಬ ಫೇಮಸ್ಸು. ಉತ್ತರ ಕರ್ನಾಟಕದ ಊಟ, ಅದರಲ್ಲೂ ಆಹಾ ಎಲ್ದಿ ಊಟ ಅಂತಲೇ ಕರೆಸ್ಕೊಂಡಿದೆ ಉತ್ತರ ಕರ್ನಾಟಕದ ಊಟ ಅಲ್ವಾ. ಇಲ್ಲಿ ಏನುಂಟು ಏನಿಲ್ಲ, ಬಾಳೆ ಎಲೆ ಮೇಲೆ 35ಕ್ಕಿಂತ ಹೆಚ್ಚು ಐಟಮ್ಸ್ನ ಬಡಿಸ್ತಾರೆ. ಬಿಸಿ ಬಿಸಿಯಾಗಿರುತ್ತೆ. ಬೆಣ್ಣೆ, ತುಪ್ಪ, ಶೇಂಗಾ ಹೋಳಿಗೆ, ಮತ್ತು ಇದು ಶೇಂಗಾ ಹೋಳಿಗೆ, ಜೋಳದ ಅಂಬ್ಲಿ, ಕಡಲೆಕಾಯಿ ತೀಚ್ಚ, ಬೆಣ್ಣೆ, ತುಪ್ಪ, ಕಡಕ್ ರೊಟ್ಟಿ, ಕೆಂಪು ರಂಜಕ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಕಾನ್ ರೊಟ್ಟಿ, ಚೌಳಿಕಾಯಿ ಪಲ್ಯ, ಬದನೆಕಾಯಿ ಎಣ್ಗಾಯಿ, ಟೊಮೆಟೊಕಾಯಿ ಚಟ್ನಿ, ಸಾಲಡ್ಸು, ಅಂಬ್ಲಿ, ಮಜ್ಜಿಗೆ, ಮತ್ತು ಚಟ್ನಿ ಪುಡಿ, ಗುರೆಳ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಉತ್ತರ ಕರ್ನಾಟಕದ ಸೈಡ್ ಉಪ್ಪಿನಕಾಯಿ, ಜುನ್ಕ, ಬಜ್ಜಿ, ಏನುಂಟು ಏನಿಲ್ಲ. ಆಹಾ, 35+ ಐಟಮ್ಸು ನೋಡ್ತಾ ಇದ್ದೀರಲ್ಲ. ಮೊಸರು ಬುತ್ತಿ, ಜೋಳದ ಅಂಬ್ಲಿ, ನುಚ್ಚಂಬ್ಲಿ, ಪ್ರತಿಯೊಂದು ತುಂಬ ಎಲ್ದಿ, ತುಂಬ ಚೆನ್ನಾಗಿರುತ್ತೆ. 399+ GST. ಇದೇನು ಜಾಸ್ತಿ ಅಂತ ಅನ್ಸೋದೇ ಇಲ್ಲ. ಮನೇಲಿ ನಾವೇ ಅಡುಗೆ ಮಾಡಿ ನಾವೇ ಊಟ ಮಾಡಬೇಕು ಅಂತಂದರೆ ಬೇಜಾರಲ್ವಾ. ಈ ಥರ ಹಬ್ಬದ ಊಟನ ಹೋಗಿ ಆರಾಮವಾಗಿ ನೆಮ್ಮದಿಯಿಂದ ಬಿಸಿ ಬಿಸಿಯಾಗಿ ಬಡಿಸ್ತಾರೆ. ಪ್ರೀತಿಯಿಂದ ಕೇಳಿ ಕೇಳಿ ಬಡಿಸ್ತಾರೆ. ನೀವು ಮಿಸ್ ಮಾಡದೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆ, ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ಸಾಯಿ ಸೊಗಡು ಅಂತಂದ್ಬಿಟ್ಟು ನಮ್ಮ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಕೆಳಗಡೆನೇ ಇರೋವಂಥದ್ದು. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ನೀವೇ ನನಗೆ ಥ್ಯಾಂಕ್ಸ್ ಹೇಳ್ತೀರಾ, ಇಂಥ ಒಂದು ಒಳ್ಳೆ ಜಾಗನ ಸಜೆಸ್ಟ್ ಮಾಡಿದ್ರಿ ಅಂತಂದ್ಬಿಟ್ಟು. ಒಳ್ಳೆ ಉತ್ತರ ಕರ್ನಾಟಕದ ಊಟ, ಬಿಸಿ ಬಿಸಿಯಾಗಿ ಬಾಳೆ ಎಲೆ ತುಂಬ ಬಡಿಸ್ತಾರೆ, ಪ್ರೀತಿಯಿಂದ ಬಡಿಸ್ತಾರೆ. ಮಿಸ್ ಮಾಡದೆ ಹೋಗಿ ಊಟ ಮಾಡ್ಕೊಂಬನ್ನಿ.